ಚೀನಾ ನಮ್ಮ ಶತ್ರು ಅಲ್ಲಂತ್ರಿ. ಅದ ನಮ್ ಬಾಜು ಇರೋ ದೇಶ ಐತಲ್ರಿ, ಅದನ್ನ ಮಿತ್ರನ್ ತರ ನೋಡ್ಬೇಕಂತ್ರಿ. ಕಾಂಗ್ರೆಸ್ನ ಸಾಗರೋತ್ತರ ನಾಯಕ ಸ್ಯಾಮ್ ಪಿತ್ರೋಡ ಚೀನಾ ಬಗ್ಗೆ ತಮ್ಮ ಪ್ರೇಮವನ್ನ ಹೊರಗೆ ಹಾಕ್ಯಾರ. To assume that China is the enemy from day one is just not fair. We need to change that pattern. ಶತ್ರು ಅಲ್ಲ, ಮಿತ್ರನ್ ತರ ನೋಡ್ರಿ ಅಂತ ಜ್ಞಾನ ಬೋಧನೆ ಮಾಡ್ಯಾರ. ನಾಗಾಲ್ಯಾಂಡ್ ನಂಬುದು ಅಂತ ಖ್ಯಾತಿ ತೆಗಿತೈತಲ್ಲ ಚೀನಾ, ಅಂದ್ರೂ ಅದು ನಮ್ಮ ಮಿತ್ರನ ಅಂತೀರೇನು? ಇನ್ನ ಚೀನಾದ ಎಂಜಲ್ ತಿನ್ನೋ ಗ್ಲೋಬಲ್ ಲೆಫ್ಟ್ ಲಿಬರಲ್ ಗಳ ಸಾಲ್ನೊಳಗ ನೀವು ಅದೀರಿ ಅನ್ನೋದನ್ನ ಕನ್ಫರ್ಮ್ ಮಾಡಿರ್ ನೋಡ್ರಿ. ಗಂಡ ಹೆಂಡತಿನ ಅಷ್ಟು ಸಲ ನೆನೆಸ್ಕೋತಾನೋ ಇಲ್ಲೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಮತ್ತ ಕಾಂಗ್ರೆಸ್ನವರು ಚೀನಾನ ಅಷ್ಟು ಸಲ ನೆನೆಸ್ಕೋತಾರ. ಇಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಅವರು ಒಂದು ವಿಷಯದ ಬಗ್ಗೆ ಇನ್ನ ತಕ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅವ್ರಿಗೆ ಇವ್ರ ಗುರುನೋ ಇವ್ರಿಗೆ ಅವ್ರ ಗುರುನೋ, ಒಟ್ನಾಗ ಯಥಾ ರಾಜ ತಥಾ ಪ್ರಜಾ ಅಂದಂಗ ಇಬ್ಬರು ಬಾಯಂದ್ ಒಂದ ಬರ್ತೈತಿ. ಮತ್ತೊಮ್ಮೆ ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ನೀವು ಚೀನಾದ ಕೈಗೊಂಬೆ ಅದೀರಿ ಅಂತ ಹೇಳಿ ದೇಶದ ಜನರ ಮುಂದ ಬೆತ್ತಲಾಗಿರಿ. ನಮಸ್ಕಾರ್ರಿ. ಚೀನಾ ನಮ್ಮ ಶತ್ರು ಅಲ್ಲಂತ್ರಿ. ಅದ ನಮ್ ಬಾಜು ಇರೋ ದೇಶ ಐತಲ್ರಿ, ಅದನ್ನ ಮಿತ್ರನ್ ತರ ನೋಡ್ಬೇಕಂತ್ರಿ. ಅಂದಂಗ ಅದನ್ನ ಶತ್ರು ಅಂತ ಕರಿಯಾಕ ನಮ್ಮ ಹತ್ತಕ್ಕೆ ಏನ್ ಪ್ರೂಫ್ ಅದಾವ? ಶತ್ರು ಅಂತ ಯಾಕೆ ಕರಿಬೇಕು ಹಿಂಗಂತ ನಾ ಹೇಳಕತ್ತಿಲ್ರಿಪ್ಪ. ನಮ್ಮ ಚಿರ ಯುವರಾಜ ರಾಹುಲ್ ಗಾಂಧಿ ಅವರ ಗುರುಗಳ ಲಿಸ್ಟ್ ಅಲ್ಲಿರೋ ಸ್ಯಾಮ್ ಪಿತ್ರೋಡ ಅವ್ರು ಹೇಳಕತ್ತಾರ. ಕಾಂಗ್ರೆಸ್ನ ಸಾಗರೋತ್ತರ ನಾಯಕ ಸ್ಯಾಮ್ ಪಿತ್ರೋಡ ಚೀನಾ ಬಗ್ಗೆ ತಮ್ಮ ಪ್ರೇಮವನ್ನ ಹೊರಗೆ ಹಾಕ್ಯಾರ. I don't know what is the threat from China. I think there is always this thing blown out of at times proportion because US has the habit of defining an enemy. I think time has come for all of us to really network nations. We need to change that pattern. To assume that China is the enemy from day one is just not fair. ಕೇಳಿಸ್ಕೊಂಡ್ರಲ್ರಿ, ಅದಂತದ್ದೇನ್ ಮಾಡೈತಿ ಚೀನಾ ಪಾಪ? ಅದನ್ನ ಯಾಕೆ ಶತ್ರು ಅಂತ ಕರಿತೀರಿ? ಶತ್ರು ಅಲ್ಲ, ಮಿತ್ರನ್ ತರ ನೋಡ್ರಿ ಅಂತ ಜ್ಞಾನ ಬೋಧನೆ ಮಾಡ್ಯಾರ. ಸ್ಯಾಮ್ ಪಿತ್ರೋಡ ಸಾಹೇಬ್ರ ಮರ್ತಿರೇನ್ರಿ? ಇದ ಚೀನಾ ರೀ. ನೆಹರು ಚಾಚಾರು ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳಿದ್ರೂ ಕೂಡ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿತ್ತು. ಏಕಾಏಕಿ ಭಾರತದ ಮೇಲೆ ದಾಳಿ ಮಾಡಿ ಸಾವಿರಾರು ಕಿಲೋಮೀಟರ್ ಜಾಗ ತಂದಂತ ಕಬ್ಜಾ ಮಾಡ್ಕೊಂಡಿತ್ತು. ಇದ ನಿಮ್ಮ ಪ್ರೀತಿ ಪ್ರೇಮದ ಸಂಕೇತ ಚೀನಾನ ರೀ. ಅಂದಂಗ ಆ ಟೈಮ್ನಾಗ ಚೀನಾ ಮಾಡಿದ್ದು ಸರಿ ಏನ್ರಿ? ಇನ್ನ ವಿಶ್ವಸಂಸ್ಥೆ ಒಳಗ ಭಾರತ ಏನು ಬೇಕಾದ ಹೇಳಿ ಯಾವಾಗ್ಲೂ ಅಡ್ಡಗಾಲ ಹಾಕೋದು ಚೀನಾನ. ಹಂಗ ಅಡ್ಡಗಾಲ ಹಾಕೋದು ಸರಿ ಏನ್ರಿ? ಇನ್ನ 26/11 ಮುಂಬೈ ದಾಳಿಯ ಸೂತ್ರಧಾರ ಮಸೂದ್ ಅಜರ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತ ಘೋಷಣೆ ಮಾಡ್ರಿ ಅಂತ ವಿಶ್ವಸಂಸ್ಥೆ ಮುಂದ ಭಾರತ ಬೇಡಿಕೆ ಇಟ್ಟಾಗ ಅಡ್ಡಗಾಲ ಹಾಕಿದ್ ಯಾರ್ರಿ? ಇದ ನಿಮ್ಮ ಚೀನಾ ರೀ. ಇದಕ್ಕೇನ್ ಹೇಳ್ತೀರಿ? ಇನ್ನ ಗಲ್ವಾನ ಗಡಿ ಮೇಲೆ ಬಂದ್ ದಾಳಿ ಮಾಡಿ ಭಾರತೀಯ ಯೋಧರನ್ನ ಹತ್ಯೆ ಮಾಡಿದ್ದು ಇದ ಚೀನಾ. ಅದಕ್ಕೇನ್ ಹೇಳ್ತೀರಿ? ಇನ್ನ ಪದೇ ಪದೇ ನಾಗಾಲ್ಯಾಂಡ್ ಚೀನಾಗ್ ಸೇರಿದ್ದು, ನಾಗಾಲ್ಯಾಂಡ್ ನಂಬುದು ಅಂತ ಖ್ಯಾತಿ ತೆಗಿತೈತಲ್ಲ ಚೀನಾ, ಅಂದ್ರೂ ಅದು ನಮ್ಮ ಮಿತ್ರನ ಅಂತೀರೇನು? ಇಷ್ಟೆಲ್ಲಾ ಉದಾಹರಣೆಗಳು ಇದ್ರೂ ಅಯ್ಯೋ ಪಾಪ ಚೀನಾ, ಅಯ್ಯೋ ಪಾಪ ಚೀನಾ ಅಂತಿರಲ್ರಿ. ನಿಮಗ್ ಏನ್ ಹೇಳ್ಬೇಕ್ರಿ ಸ್ಯಾಮ್ ಪಿತ್ರೋಡ ಸಾಹೇಬ್ರ? ನಿಮಗೇನ್ ತಿಳುವಳಿಕೆ ಕಡಿಮೆ ಆಯ್ತೋ? ಇದ್ದಿದ್ ತಿಳುವಳಿಕೆ ಬಳಸ್ಕೋವಲ್ರೋ ಗೊತ್ತಾಗ್ವಲ್ತು. ಇನ್ನ ಚೀನಾದ ಎಂಜಲ್ ತಿನ್ನೋ ಗ್ಲೋಬಲ್ ಲೆಫ್ಟ್ ಲಿಬರಲ್ ಗಳ ಸಾಲ್ನೊಳಗ ನೀವು ಅದೀರಿ ಅನ್ನೋದನ್ನ ಕನ್ಫರ್ಮ್ ಮಾಡಿರ್ ನೋಡ್ರಿ. ಇನ್ನ ರಾಹುಲ್ ಗಾಂಧಿ ಅವ್ರಿಗೆ ನೀವು ಗುರು ಅಂತ ಹೇಳ್ತೀರಿ. ಮೇ ಬಿ ಅವ್ರು ಬರೀ ಚೀನಾ ಬಗ್ಗೆ ಮಾತಾಡೋದ್ ನೋಡಿದ್ರ ನಿಮ್ಮ ಅಡ್ವೈಸ್ ತಗೊಂಡ ಅವ್ರು ಮಾತಾಡ್ತಿರ್ಬೇಕು ಅನ್ನಿಸ್ತೈತಿ. ಮೊನ್ನೆ ಲೋಕಸಭೆ ಒಳಗೂ ಬಿಡ್ಲಿಲ್ಲ, 32 ಸಲ ಚೀನಾ 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 ಅಂತ ಜಪಾನ ಮಾಡಿದ್ರು. The Chinese to the Chinese. All the components of this phone are made in China. The network that has produced this phone is made in China, is owned by China. All the components of this phone is owned by China. Chinese shirt, pair of Chinese to China. Because some Chinese youngster is owned by China. By China has that the Chinese, that Chinese motors, Chinese optics, Chinese battery. ಚೀನಾ ಅಷ್ಟು ಮುಂದುವರೆದೈತಿ, ಚೀನಾ ಒಳಗ ಅಷ್ಟೈತಿ, ಚೀನಾ ಒಳಗ ಅದೈತಿ ಇದೈತಿ. 1 2 32 ಸಲ ಅಂದ್ರ ಲೆಕ್ಕ ಹಾಕೋರಿ ಚೀನಾ ಮೇಲಿರೋ ಅವ್ರ ಪ್ರೀತಿ ಎಂತದ್ದು ಅಂತ. ಇನ್ನ ರಾಹುಲ್ ಗಾಂಧಿ ಅವರು ಕ್ಯಾಂಬ್ರಿಡ್ಜ್ ಬಿಸಿನೆಸ್ ಸ್ಕೂಲ್ಗೆ ಹೋಗಿ ಚೀನಾದಾಗ ಔದ್ಯೋಗಿಕ ಕ್ರಾಂತಿ ಹೆಂಗೆಂಗ್ ಆಗತೈತಿ ನೋಡ್ರಿ ಅಂತ ಹೊಗಳಿದ್ರು. ಅಲ್ಲೂ ಅವ್ರಿಗೆ ಚೀನಾದ ಮೇಲಿನ ಪ್ರೀತಿ ಉಕ್ಕಿ ಹರಿದಿತ್ತು.
ಮಾತ್ ಎತ್ತಿದ್ರೆ ಚೀನಾ. ಗಂಡ ಹೆಂಡತಿನ ಅಷ್ಟು ಸಲ ನೆನೆಸ್ಕೋತಾನೋ ಇಲ್ಲೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಮತ್ತ ಕಾಂಗ್ರೆಸ್ನವರು ಚೀನಾನ ಅಷ್ಟು ಸಲ ನೆನೆಸ್ಕೋತಾರ. ಚೀನಾ ಮ್ಯಾಲಿನ ಪ್ರೀತಿ ಪ್ರೇಮ ಇವ್ರಿಗೆ ಇನ್ಯಾರ ಮ್ಯಾಲೂ ಇಲ್ಲ. ಸ್ವತಃ ಹುಟ್ಟಿ ಬೆಳೆದಿರೋ ಭಾರತದ ಮೇಲೆ ಇಲ್ಲ ನೋಡ್ರಿ. ಇನ್ನು ಗಲ್ವಾನ್ ಅಟ್ಯಾಕ್ ಆಗಿತ್ತಲ್ರಿ, ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಚೀನಾದ ರಾಯಭಾರಿ ಕಚೇರಿಗೆ ಹೋಗಿದ್ರಿ. ಹೋಗಿ ಬಂದಿದ್ರು. ಸುದ್ದಿ ಒಂದ್ ಇಟೀಟ ಹರಡಾಕತ್ತಾನ ಕಾಂಗ್ರೆಸ್ನವ್ರೆಲ್ಲ ಸೇರ್ಕೊಂಡ ಹೋಗಿಲ್ಲ ನಾವು ಅಂತ ಮುಚ್ಚಿಟ್ಟಿದ್ರು. ಒಂದೆರಡು ಫೋಟೋ ವೈರಲ್ ಆದು ನೋಡ್ರಿ. ಹೋಗಿದ್ ಹೊರಗ ಬಿತ್ತು ಸುದ್ದಿ. ಅಂದಂಗ ಅದ್ ಯಾಕೆ ಹೋಗಿದ್ರು ಯಾರಿಗ್ ಗೊತ್ತು. ಅದು ಕದ್ದು ಮುಚ್ಚಿ ಹೋಗಿದ್ರು. ಅದೆಂತ ಪ್ರೀತಿ ಮೀಟಿಂಗ್ ಇತ್ತು ಯಾರಿಗ್ ಗೊತ್ತು. ಇನ್ನ ರಾಹುಲ್ ಗಾಂಧಿ ಅವರು ಹೊಳ್ಳಿ ಚೀನಾ ಮ್ಯಾಲಿನ ಪ್ರೀತಿ ಅವರ ಬಟ್ಟಂಗಿತನ ಎಲ್ಲಾ ನೋಡಿದ್ರ ಇವ್ರಿಗೆಲ್ಲಾಕಿನ ಇಂಪಾರ್ಟೆಂಟ್ ಜಗತ್ನ್ಯಾಗ ಚೀನಾ ಅಂತ ಅನ್ನಿಸ್ತೈತ್ ನೋಡ್ರಿ. ಅಂದಂಗ ಇಷ್ಟೆಲ್ಲಾ ಆದ್ರೂ ರಾಹುಲ್ ಗಾಂಧಿ ಅವರು ಒಂದು ವಿಷಯದ ಬಗ್ಗೆ ಇನ್ನ ತಕ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ. 2003 ಬೀಜಿಂಗ್ ಒಲಿಂಪಿಕ್ಸ್ ನೋಡ್ಕೊಂಡ್ ಬರ್ತೀನು ಅಂತ ನೆಪ ಮಾಡ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರು ಚೀನಾದಾಗ ಒಂದು ಒಪ್ಪಂದ ಮಾಡ್ಕೊಂಡಾರ, ಸಹಿ ಮಾಡಿ ಬಂದಾರ. ಆ ಫೋಟೋ ಹೊಳಿ ತೋರಿಸ್ತೀವಿ ನಾವು, ಈಗೂ ತೋರಿಸ್ತೀವಿ ನೋಡ್ರಿ. ಈ ಫೋಟೋದಾಗ ರಾಹುಲ್ ಗಾಂಧಿ ಅವರು ಏನಕ್ಕೆ ಸಹಿ ಮಾಡ್ಯಾರ, ಅದ್ಯಾವ ಒಪ್ಪಂದ ಐತಿ ಇನ್ನ ತಕ ಹೇಳಿಲ್ಲ. ನಾವು ರಗಡ ಸಲ ಕೇಳಿ ಬಾಯಿ ಬಿದ್ದು ಹೊತ್ಕರೆ ಅವ್ರು ಇನ್ನ ತಕ ಉತ್ತರ ಕೊಟ್ಟಿಲ್ಲ. ಚೀನಾಕ ಎಲ್ಲಾ ತರದಿಂದ ನಾವು ಸಪೋರ್ಟ್ ಮಾಡ್ತೀವಂತ ಸಹಿ ಮಾಡಿರೋ, ಏನು ಭಾರತಕ್ಕಿಂತ ಚೀನಾನ ಶ್ರೇಷ್ಠ ಅಂತ ಹಾಡಿ ಹೊಗಳ್ತೀವಂತ ಸಹಿ ಮಾಡಿರೋ, ಇಲ್ಲ ಇನ್ಯಾವ್ದಕ್ಕೋ ಮಾಡಿರೋ. ಬಟ್ ಏನು ಒಪ್ಪಂದ ಐತಂತ ಹೇಳ್ಬಿಡ್ರಿ. ನಿಮ್ಮ ಸ್ಯಾಮ್ ಪಿತ್ರೋಡ ಆಯ್ತು, ರಾಹುಲ್ ಗಾಂಧಿ ಆಯ್ತು, ಎಲ್ಲಾರು ಒಟ್ಟು ಚೀನಾನ ಎತ್ತಿ ಕುಣಿಸ್ತೀರಿ. ಆ ಒಪ್ಪಂದದಾಗ ಏನಾರ ನಿಮ್ಮನ್ನ ಎತ್ತಿ ಕುಣಿಸ್ತೀವಂತ ಸಹಿ ಮಾಡಿರೋ ಹೇಳ್ಬಿಡ್ರಲ್ಲ. ಇನ್ನ UPA ಅವಧಿ ಒಳಗ ಚೀನಾಗ ಬೆಂಬಲ ನೀಡುವಂತ, ಚೀನಾಗ ಸಪೋರ್ಟ್ ಮಾಡುವಂತ ಆರ್ಥಿಕ ನೀತಿ ತಂದಿದ್ದು ನಮ್ಗೇನ್ ಗೊತ್ತಿಲ್ಲೇನ್ರಿ. ಎಲ್ಲಾ ರೀತಿ ಒಳಗೂ ಚೀನಾ ನಿಮ್ಮ ಜೊತೆ ಚೆನ್ನಾಗಿ ಇಟ್ಕೊಳ್ಳೋ ಕೆಲಸ ನೀವು ಭರ್ಜರಿಯಾಗಿ ಮಾಡಿರಿ. ಈಗ ಬಾಯಿ ತುಂಬಾ ಹೊಗಳ್ತೀರಿ, ವಿರೋಧ ಪಕ್ಷದಾಗಿದ್ರು ಹೊಗಳಿ ಹಾಡಿ ಹರಿಸ್ತೀರಿ. ಇನ್ನ ಸ್ಯಾಮ್ ಪಿತ್ರೋಡ ಅವ್ರು ಈ ರೀತಿ ಹೇಳೋದ್ರಿಂದ ನಮಗ್ ಅಚ್ಚರಿ, ಆಶ್ಚರ್ಯ, ಶಾಕು ಏನಾಗ್ಲಿಲ್ಲ. ಯಾಕಂದ್ರ ಬಹಳ ಕಾಮನ್ ಐತ್ರಿ. ರಾಹುಲ್ ಗಾಂಧಿ ಅವ್ರ ಬಾಯಿಂದ ಬರ್ತಿದ್ದಿದ್ದು ಈಗ ರಾಹುಲ್ ಗಾಂಧಿ ಅವರ ಗುರು, ಅವ್ರಿಗೆ ಇವ್ರ ಗುರುನೋ ಇವ್ರಿಗೆ ಅವ್ರ ಗುರುನೋ, ಒಟ್ನಾಗ ಯಥಾ ರಾಜ ತಥಾ ಪ್ರಜಾ ಅಂದಂಗ ಇಬ್ಬರು ಬಾಯಂದ್ ಒಂದ ಬರ್ತೈತಿ. ಚೀನಾ ಇಸ್ ದ ಗ್ರೇಟ್. ಅದ್ ಯಾಕಾರ ಇವ್ರಿಗೆ ಗ್ರೇಟ್ ಅನ್ನಿಸ್ತೈತೋ ಗೊತ್ತಿಲ್ಲ. ಮತ್ತೊಮ್ಮೆ ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ನೀವು ಚೀನಾದ ಕೈಗೊಂಬೆ ಅದೀರಿ ಅಂತ ಹೇಳಿ ದೇಶದ ಜನರ ಮುಂದ ಬೆತ್ತಲಾಗಿರಿ. ಕೇಳಿಸ್ಕೊಂಡ್ಬಿಡ್ರಿ, ಜನ ಜಾಸ್ತಿ ದಿನ ಸುಮ್ಮಿರಂಗಿಲ್ಲ, ಸಹಿಸ್ಕೊಳ್ಳೋದೂ ಇಲ್ಲ. ತಿರುಗಿ ಬಿದ್ರು ಅಂದ್ರ ನಿಮಗೂ ಉಳಿಗಾಲಿಲ್ಲ, ನಿಮ್ಮ ಚೀನಾಗೂ ಉಳಿಗಾಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.